ಅಷ್ಟೇ ಜಿಮ್ಗೆ ಹೋಗಿದ ತಕ್ಷಣ ನೀವ್ ಈ ಮಿಸ್ಟೇಕ್ಸ್ ನ ಪಕ್ಕಾ ಮಾಡಿರ್ತೀರಾ. ಡೇ 41 ಆಫ್ ಮೈ ಬಲ್ಕಿಂಗ್ ಜರ್ನಿ. ಅಯ್ಯೋ ಗುರು ದಪ್ಪ ಇದೀನಿ ಇಲ್ಲ ಸಣ್ಣ ಇದೀನಿ ಅಂತ ಬೇಜಾರಾಗಿ ನಾನು ಜಿಮ್ಗೆ ಹೋಗ್ಬೇಕಲ್ಲಪ್ಪ ಅಂತ ಜಿಮ್ಗೆ ಹೋಗಿ ಅಡ್ಮಿಷನ್ ಮಾಡಿ ಬಂದಿರ್ತೀರಾ. ಆದ್ರೆ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ರೆ ಯಾರು ಹೋಗ್ತಾರ ಗುರು, ನಾಳೆಯಿಂದ ಹೋದ್ರೆ ಆಯ್ತು ಅಂತ ಅನ್ಸುತ್ತೆ. ಅಂಡ್ ಸ್ವಲ್ಪ ಜನ ಇದನ್ನ ಮಾಡಿರ್ತೀರಾ ಕೂಡ. ನೆಕ್ಸ್ಟ್ ಡೇ ಹೋಗಿದ ತಕ್ಷಣ ನೀವು ಮಾಡೋ ಸ್ವಲ್ಪ ಮಿಸ್ಟೇಕ್ಸ್ ನ ಇವಾಗ ಹೇಳ್ತೀನಿ, ಅದನ್ನ ಒಂಚೂರು ಅವಾಯ್ಡ್ ಮಾಡಿ. ಮೊದ್ಲಿಗೆ ಏನಂದ್ರೆ ಜಿಮ್ ಅಲ್ಲಿ ಟ್ರೈನರ್ಸ್ ಅಂತ ಇರ್ತಾರೆ, ಅವ್ರನ್ನ ಸ್ವಲ್ಪ ಕೇಳಿ ಏನ್ ಮಾಡ್ಬೇಕು ಫಸ್ಟ್ ಡೇ ಅಂತ. ನೀವೆಲ್ಲೋ ಯಾವ್ದೋ ವಿಡಿಯೋಸ್ ನ ನೋಡಿ ಫಸ್ಟ್ ಡೇನೆ ವೆಯ್ಟ್ ಲಿಫ್ಟ್ ಮಾಡಕ್ ಹೋದ್ರೆ ನಾಳೆ ಎದ್ದು ವಾಪಸ್ ಅಂತೂ ಬರಕ್ಕಾಗಲ್ಲ ಜಿಮ್ಗೆ. ನೆಕ್ಸ್ಟ್ ಬಂದು ಕನ್ಸಿಸ್ಟೆನ್ಸಿ ಅಂಡ್ ಡಿಸಿಪ್ಲಿನ್. ಜೋಶಲ್ಲಿ 2 ದಿನ ಜಿಮ್ಗೆ ಹೋಗ್ತೀರಾ, ಆಮೇಲೆ ನೆಕ್ಸ್ಟ್ ಡೇ ಸ್ಕಿಪ್ ಮಾಡ್ಬಿಡ್ತೀರಾ. ಅದೇ ಮಾಡೋದು ನೀವು ಮೇನ್ ತಪ್ಪು. ರೆಗ್ಯುಲಾರಿಟಿ ಇಲ್ಲ ಅಂದ್ರೆ ಬಾಡಿ ಚೇಂಜ್ ಆಗಲ್ಲ. ಬಸ್ ಹಾರ್ಬರ್ ತಲುಪಲ್ಲ. ನೆಕ್ಸ್ಟ್ ಬಂದು ಡಯಟ್. ಇದು ಮೇನ್ ನಿಮ್ ಬಾಡಿ ಚೇಂಜ್ ಆಗಕ್ಕೆ. ಜಿಮ್ಗೆ ಬಂದು ವರ್ಕೌಟ್ ಅಂತೂ ಮಾಡ್ತೀರಾ, ಆಮೇಲೆ ಮತ್ತೆ ಮನೆಗೆ ಹೋಗಿ ಅಮ್ಮ ಮನೇಲಿ ಚಿತ್ರಾನ್ನನೋ ಪುಳಿಯೋಗರನೋ ಎಲ್ಲ ಮಾಡಿರ್ತಾರೆ ಅಂತ ಅದನ್ನ ತಿಂತೀರಾ. ಅದರಿಂದ ಬಾಡಿ ಚೇಂಜ್ ಆಗಲ್ಲ ಬ್ರೋ. ಡಯಟ್ ಮಾಡಿದ್ರೇನೆ ರಿಸಲ್ಟ್ ಗೊತ್ತಾಗೋದು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ರೆಸ್ಟ್. ಮೇನ್ ನಿಮ್ ಬಾಡಿಗೆ ರೆಸ್ಟ್ ಇಲ್ಲ ಅಂದ್ರೆ ಬಾಡಿ ರಿಕವರ್ ಆಗೋದೇ ಇಲ್ಲ. ನಾಳೆ ಬಂದು ನಿಮ್ ಟ್ರೈನರ್ ಹತ್ರ ಕಂಪ್ಲೇಂಟ್ ಮಾಡ್ತೀರಾ, ಬ್ರೋ ನಿನ್ನೆ ಮಾಡಿದ ಚೆಸ್ಟ್ ನೋವ್ತಿದೆ, ಬೈಸೆಪ್ಸ್ ನೋವ್ತಿದೆ ಅಂತ. ಅದಕ್ಕೆ ರೆಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ನಿಮ್ ಬಾಡಿಗೆ. ಬಿಗಿನರ್ಸ್ ಈ ಮಿಸ್ಟೇಕ್ಸ್ ನ ಅವಾಯ್ಡ್ ಮಾಡಬೇಕು. ಕರೆಕ್ಟ್ ಫಾರ್ಮ್, ಲೈಟ್ ಟು ಹೆವಿ ವೇಟ್ಸ್, ರೆಗ್ಯುಲಾರಿಟಿ, ಪ್ರಾಪರ್ ಡಯಟ್ ಮತ್ತೆ ಎನಫ್ ರೆಸ್ಟ್ ಇವೆಲ್ಲ ಫಾಲೋ ಮಾಡಿದ್ರೆ ಪಕ್ಕಾ ನೀವೇನ್ ಅನ್ಕೊಂಡ್ ಜಿಮ್ಗೆ ಹೋಗಿರ್ತೀರೋ ಅದನ್ನ ಅಚೀವ್ ಮಾಡೇ ಮಾಡ್ತೀರಾ. ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ ಬೇಕು ಅಂದ್ರೆ ನನ್ನ ಫಾಲೋ ಮಾಡ್ಕೊಳ್ಳಿ. ಬಾಯ್.